ಹಾಯ್ ಎವ್ರಿವನ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬೆಳಿಗ್ಗೆ ಎಲ್ಲ ನಾನ್ ವೆಜ್ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿ ನಾವು ಇವಾಗ ಮಧ್ಯಾಹ್ನದ ಮೇಲೆ ನಾವು ಹೋಗ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಬರೋಣ, ಒಂದು ಸ್ವಲ್ಪ ಎಲಿಫೆಂಟ್ಸ್ ಎಲ್ಲ ತೋರಿಸ್ಕೊಂಬರೋಣ ಅಂತ ನಾವು ಹೊರಟಿರೋದು ಕುಶಾಲನಗರದ ಕಡೆ. ದುಬಾರೆ ತುಂಬ ದೂರ ಆಗುತ್ತೆ ನಮಗೆ ಒಂದು ಸ್ವಲ್ಪ. ಅದಕ್ಕೋಸ್ಕರ ಇವಾಗಂತೂ ತುಂಬ ಬೆಸ್ಟ್ ಪ್ಲೇಸ್, ನಮಗೆ ನಿಯರೆಸ್ಟ್ ಪ್ಲೇಸ್ ಅಂತ ಅಂದರೆ ಹಾರಂಗಿ ಬ್ಯಾಕ್ ವಾಟರ್ ಇದೆಯಲ್ವ, ಅಲ್ಲೂ ಕೂಡ ಎಲಿಫೆಂಟ್ ಕ್ಯಾಂಪ್ ಮಾಡಿದ್ದಾರೆ. ನಾನು ಹೋದ ವೀಡಿಯೋದಲ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈ ವಿಡಿಯೋದಲ್ಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾವಿದು ಸೆಕೆಂಡ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ಮಕ್ಕಳೆಲ್ಲ ತುಂಬಾ ಖುಷಿ ಪಡ್ತಾರೆ ಅಂತ ನಾವು ಬರ್ತಾ ಇರೋದು ಎಲಿಫೆಂಟ್ ಕ್ಯಾಂಪಿಗೆ. ಮತ್ತು ನೈಟು ತುಂಬ ಈವ್ನಿಂಗ್ ಸನ್ಸೆಟ್ ಎಲ್ಲ ನೋಡ್ಬೋದಲ್ವ, ಅದಕ್ಕೋಸ್ಕರ ಬಂದ್ವಿ. ಮಕ್ಕಳೆಲ್ಲ ಫಸ್ಟಿಂದನೇ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಹಾಲಿಡೇಸ್ ಆಗಿರೋದ್ರಿಂದ ಸ್ವಲ್ಪ ಜನ ಕೂಡ ಜಾಸ್ತಿ ಇದ್ದರು, ಬರ್ತಾಯಿದ್ರು ಆವಾಗ. ನಾವು ಕೂಡ ಒಂದು 4 o'clock ಆ ಟೈಮಿಗೆಲ್ಲ ಹೋಗಿದ್ವಿ. ಇಲ್ಲಿ ಟಿಕೆಟ್ಸ್ ಇರುತ್ತೆ, ಟಿಕೆಟ್ಸ್ ಕೌಂಟರಿಂದ ಟಿಕೆಟ್ ತೊಗೊಂಡ್ಬಿಟ್ಟು ನಾವು ಒಳಗಡೆ ಹೋಗಬೇಕಾಗುತ್ತೆ. ಇವಾಗ ಏನು ನಾವು ಆ ಕಡೆಯಿಂದ ಬರಬೇಕಾದ್ರೆ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಅಂತ. ದೊಡ್ಡವರಿಗೆ ಬೇರೆ ಚಾರ್ಜ್ ಮಾಡ್ತಾರೆ, ಚಿಕ್ಕವರಿಗೆ ಬೇರೆ ಚಾರ್ಜ್ ಮಾಡ್ತಾರೆ. ಮತ್ತು ಇಲ್ಲಿ ಬೋಟಿಂಗ್ ಕೂಡ ಇರುತ್ತೆ. ಮತ್ತು ಅಡಾಲ್ಟಿಗೆ ನನ್ನ ತಮ್ಮ ತೊಗೊಂಬಂದ, ನನಗೆ ಎಷ್ಟು ಅಂತ ನಾನು ನೋಡ್ಕೊಂಡಿಲ್ಲ. ಅದೇ ಬೋಟಿಂಗ್ ಕೂಡ ಇರುತ್ತೆ. ಮತ್ತು ಸನ್ಸೆಟ್ ಕೂಡ ನೀವು ತುಂಬ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ತುಂಬಾ ಒಳ್ಳೆ ಪ್ಲೇಸು. ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಲ್ಲಿ ಕುಶಾಲನಗರ ಕಡೆ ಹೋಗೋರು ಈ ಪ್ಲೇಸ್ನು ಕೂಡ ವಿಸಿಟ್ ಮಾಡಿ. ಇವಾಗಂತೂ ಇಂಪ್ರೂವ್ ಆಗಿಬಿಟ್ಟಿದೆ. ಫಸ್ಟ್ ಆಗಿದ್ದರೆ ಎಲ್ಲ ದುಬಾರೆಗೂ ಕೂಡ ಹೋಗ್ತಾಯಿದ್ರು. ಇವಾಗಂತೂ ದುಬಾರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಅಲ್ವಾ, ಅದನ್ನು ಕಣ್ಣಿಂದ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ಥರ ಇನ್ಸಿಡೆಂಟ್ ಆಗಿಬಿಡ್ತು ಎಲಿಫೆಂಟ್ಸ್ ಜೊತೆ ಎಲ್ಲ. ಪಾಪ ಅವರಷ್ಟು ದೂರದಿಂದ ವಿಸಿಟಿಂಗ್ಗೆ ಅಂತ ಬಂದಿರ್ತಾರೆ, ಪ್ಲೇಸಸ್ ವಿಸಿಟಿಂಗ್ಗೆ. ಈ ಥರ ಆಗಿಬಿಟ್ರೆ ಏನು ಮಾಡೋದಲ್ವ, ಪಾಪ ಅನಿಸ್ತು ನನಗಂತೂ. ಅದನ್ನು ನೋಡಿದಾಗೆಲ್ಲ ಅದೇ ಸ್ವಲ್ಪ ಗುಂಗಲ್ಲಿದ್ವಿ. ತುಂಬಾ ಬಿಸಿಲಿತ್ತು ಆವಾಗವಾಗ. ಅದಾದಮೇಲೆ ಸ್ವಲ್ಪ ಮಳೆ ಕೂಡ ಬಂದಿರೋದ್ರಿಂದ ಇವಾಗ ರೋಡೆಲ್ಲ ಮಾಡ್ತಾಯಿದ್ದಾರೆ, ನಡ್ಕೊಂಡು ಹೋಗ್ಬೋದು. ಮತ್ತು ವ್ಯೂ ಪಾಯಿಂಟ್ಸ್ಗಳೆಲ್ಲ ಮಾಡಿರ್ತಾರೆ, ಅಲ್ಲಿ ಕೂಡ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನೀವೊಂದು ಸ್ವಲ್ಪ ದೂರ ನಡಿಬೇಕಾಗಿರುತ್ತೆ. ಇವಾಗ ಬ್ಯಾಟ್ರಿ ವೆಹಿಕಲ್ಸ್ ಕೂಡ ಮಾಡಿದ್ದಾರೆ, ಅದನ್ನು ಬೇರೆ ಕಡೆಯಿಂದ ಬೇರೆ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಇಲ್ಲಿ ಎಲಿಫೆಂಟ್ಸ್ ಎಲ್ಲ ನೀರು ಕುಡಿಯೋಕ್ಕೆಲ್ಲ ಬಂದಿರುತ್ತೆ, ಅದಕ್ಕೋಸ್ಕರ ನೋಡ್ತಾ ಇದ್ದೀವಿ. ಆ ಟೈಮಲ್ಲಿ ಯಾವುದೂ ಕೂಡ ಎಲಿಫೆಂಟ್ಸ್ ಇರಲಿಲ್ಲ. ಹೋದ ಸರಿ ಬಂದಾಗ ನಮಗೆ ಇಲ್ಲಿ ನೀರು ಕುಡಿಬೇಕಾದ್ರೆ ಎಲಿಫೆಂಟ್ಸ್ ಎಲ್ಲ ಇತ್ತಲ್ವ, ಅದನ್ನೇ ಕೂಡ ಪಾಪನು ಕೂಡ ಹೇಳ್ತಿದ್ದಾನೆ, ಇಲ್ಲಿ ಎಲಿಫೆಂಟ್ಸ್ ನೀರೆಲ್ಲ ಕುಡಿಯೋಕ್ಕೆ ಬರುತ್ತಲ್ವ, ಇಲ್ಲೆಲ್ಲ ಓಡಾಡುತ್ತಲ್ವ ಅಂತ. ಎಲ್ಲ ಫ್ಯಾಮಿಲೀಸ್ ಎಲ್ಲ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಏನೋ ಗೊತ್ತಿಲ್ಲ, ನನಗಂತೂ ಫ್ಯಾಮಿಲೀಸ್ ಜೊತೆ ಹೊರಗಡೆ ಹೋಗೋಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಾವು ಎಲ್ಲೋ ಹೋಗಬೇಕು ಅಂತ ಅಂದ್ರೂ ನಾವೊಂದು ಸರಿ ನಮ್ಮಮ್ಮ ಅವ್ರನ್ನ ಮತ್ತು ನಮ್ಮ ತಂಗಿಯವ್ರನ್ನೆಲ್ಲ ಕೇಳ್ತೀವಿ, ಬರ್ತೀರಾ, ಹೀಗೆ ಹೋಗ್ತಿದ್ದೀವಿ ಅಂತ. ಓಕೆ ಬರ್ತೀವಿ ಅಂತಂದರೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ನಾವು ಡೆಲ್ಲಿ ಹೋಗಬೇಕಾದ್ರೂ ಅಷ್ಟೇ, ನನ್ನ ತಂಗಿ ಹಸ್ಬೆಂಡು ಆವಾಗ ತಾನೇ ಹೋಗಿ ಬಂದಿದ್ದರು. ಆ ಕಡೆ ಎಲ್ಲ ವರ್ಕಿಂಗ್ ಮೇಲೆ ಹೋಗಿದ್ದಿದ್ದವರು, ಕೆಲಸದ ಮೇಲೆ. ಆದರೆ ನನ್ನ ತಂಗಿಗೆ ಕರೆದೆ ನಾನು, ಬಾಯ್ ಸರಿ ನಮ್ಮ ಜೊತೆ ಹೋಗೋಣ. ಯಾಕಂದರೆ ಲವಿ ನನ್ನ ಫ್ರೆಂಡ್, ಅವಳಿಗೂ ಫ್ರೆಂಡ್ ಆಗಿದ್ಲು. ಯಾಕಂದರೆ ತುಂಬ ಸರಿ ಬಂದಿದ್ದಾಳೆ. ನಾವು ಪೂನಾದಲ್ಲಿದ್ದಾಗ ನನ್ನ ತಂಗಿ ತುಂಬ ಸರಿ ಪೂನಾಗೆ ಬಂದಿದ್ದಾಳೆ. ಎಲ್ಲರೂ ಕೂಡ ಫ್ರೆಂಡ್ ಮಾಡ್ಕೊತಾಳೆ. ಅವಳು ಆಲ್ಮೋಸ್ಟ್ ಅರ್ಧ ಹಿಂದಿ ಮಾತೇ ಆಡ್ತಾಳೆ. ನಾವಿವಾಗ ಎಲಿಫೆಂಟ್ಸ್ ಹತ್ರ ಬಂದ್ವಿ. ಇಲ್ಲಿ ಎಲಿಫೆಂಟ್ಸ್ಗೆ ಫೀಡ್ ಕೂಡ ಮಾಡ್ಬೋದು, ಚಾರ್ಜಸ್ ಮಾಡ್ತಾರೆ. ತುಂಬಾ ಕಾಸ್ಟ್ಲಿ ಅಂತ ಅನಿಸುತ್ತೆ. ಆದರೆ ಯಾವ ಎಲಿಫೆಂಟ್ ಹತ್ರ ತೊಗೊಂಡಿದ್ದೀವಿ ಅದೇ ಎಲಿಫೆಂಟಿಗೆ ಕೊಡಬೇಕಾಗಿರುತ್ತೆ. ಆದರೂ ಕೂಡ ನನ್ನ ತಮ್ಮ ಬಿಡಲ್ಲ, ಬೇಡ ಅಂದ್ರೂ ಕೇಳಲ್ಲ. ಬೇಡ ಬಿಡು ಅಂತ ಹೇಳ್ತಾ ಇದ್ದೀವಿ ನಾವು. ಇಲ್ಲ ಮಕ್ಕಳು ತಿನ್ನಿಸ್ಲಿ, ಇನ್ಯಾಕೆ ಬಂದಿರೋದು ನಾವು ಅಂದ್ಬಿಟ್ಟು ಎಲ್ರಿಗೂ ನೋಡೋಕೆ ಕೂಡ ತಗೊಟ್ಟ. ಏನು ಒಂದು 3 ಎಲಿಫೆಂಟಿಗೆ ನಾವು ಬೇರೆ ಎಲ್ಲ ಎಲಿಫೆಂಟ್ಗೂ ಕೂಡ ತೊಗೊಂಡು ತಿನ್ನಿಸಿದ್ವಿ. ಬೇಡ ಒಂದಕ್ಕೆ ತಿನ್ನಿಸಿದ್ರು ಅಷ್ಟೇ ಅಲ್ವಾ, ಬಿಡು ಎಲ್ಲರೂ ತಿನ್ನಿಸ್ತಾರಲ್ವ ಆಗುತ್ತೆ ಅಂತಂದರೆ ಇಲ್ಲ ಎಲ್ಲದಕ್ಕೂ ಒಂದು ಸ್ವಲ್ಪ ತಿನ್ನಿಸಿ ಅಂತ. ಇಲ್ಲಿ ಇನ್ನೊಂದು 4-5 ಆನೆ ಇತ್ತು. ತುಂಬಾ ಹೆಲ್ದಿಯಾಗಿ ಕಾಣಿಸುತ್ತೆ. ಯಾಕಂದರೆ ಇಲ್ಲೇ ಫೀಡ್ ಮಾಡ್ತಿರೋದ್ರಿಂದ, ಅದನ್ನು ತೊಗೊಂಡ್ಬಿಟ್ಟು ನಾವು ತಿನ್ನಿಸೋದ್ರಿಂದ ಎಲ್ಲ ಕೂಡ ತಿಂದು ಫುಲ್ಲು ಹೆಲ್ದಿಯಾಗಿದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮಗಂತೂ. ಫೀಡ್ ಮಾಡೋದಾಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಸೂಪರಾಗಿ ಬರ್ತಾಯಿತ್ತು. ಇಲ್ಲಿ ಮಧ್ಯಾಹ್ನ ಟೈಮು ಕ್ಲೋಸ್ ಮಾಡಿರ್ತಾರೆ, ಸಂಜೆ ಮತ್ತು ಬೆಳಿಗ್ಗಿನ ಟೈಮ್ ಮಾತ್ರ ಇರುತ್ತೆ. ನೀವು ಯಾರಾದರೂ ವಿಸಿಟ್ ಮಾಡೋರಿದ್ದಿದ್ರೆ ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮ್ ಮಾತ್ರ ಹೋಗಿ ವಿಸಿಟ್ ಮಾಡಿ.
ಪಾಪು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಬಾರೋ ಬಾರೋ ಅಂದ್ರೂ ಬರ್ತಿರಲಿಲ್ಲ. ಹುಲ್ಲೆಲ್ಲ ಚೆನ್ನಾಗಿದ್ದರಿಂದ ಓಡಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ. ನನ್ನ ತಮ್ಮನು ಬಾರೋ ಬಾರೋ ಓಡಾಡಬೇಡ ಬಿದ್ದುಬಿಡ್ತೀಯ ಅಂತ ಅಂದ್ರೂ ಕೇಳ್ತಾ ಇರಲಿಲ್ಲ. ಮಕ್ಳಿಗೆ ಎಷ್ಟು ಖುಷಿ ಅಲ್ವಾ ಹೊರಗಡೆ ಕರ್ಕೊಂಬಂದರೆ. ಮತ್ತು ಇಲ್ಲಿ ಫ್ಯಾನ್ಸ್ ಎಲ್ಲ ನೋಡ್ತಾ ಇದ್ನಲ್ಲ, ಸಖತ್ತು ಖುಷಿ ಪಡ್ತಾ ಇದ್ದ ಇವನಂತೂ. ನಮ್ಮ ಮುದ್ದಮ್ಮನೂ ಕೂಡ ಇವನ ಜೊತೆ ಸೇರಿಕೊಂಡ್ರೆ ಸೇಮ್ ಇವನ ಥರನೇ, ಇವನು ಏನೇನು ಮಾಡ್ತಾನೆ ಅದನ್ನೆಲ್ಲ ಮಾಡಬೇಕು ಅಂತ ಇಷ್ಟಪಡ್ತಾ ಇರ್ತಾಳೆ. ನೋಡಿ ಇವಾಗ ಯಾವ ಥರ ನಮ್ಮನ್ನೇ ಅಣ್ಕಿಸ್ಕೊತಾ ಇದ್ದಾನೆ. ಮತ್ತು ಮೇಲೆ ವ್ಯೂ ಪಾಯಿಂಟ್ ಕೂಡ ಮಾಡಿದ್ದಾರೆ, ಅಲ್ಲೂ ಕೂಡ ಹತ್ಬಿಟ್ಟು ನೀವು ಕೂತ್ಕೊಳ್ಳೋಕೆ ಕೂಡ ಪ್ಲೇಸಸ್ ಇರುತ್ತೆ, ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು. ಬೋಟಿಂಗ್ ಕೂಡ ಇತ್ತು, ಎಷ್ಟು ಫಾಸ್ಟಾಗಿ ಹೋಗ್ತಾ ಇತ್ತು ಬೋಟೆಲ್ಲ. ನನ್ನ ತಮ್ಮ ಹೋಗೋಣ ಅಂತ ಹೇಳ್ತಾ ಇದ್ದ, ಅದಕ್ಕೆ ನಾವೇ ಬೇಡ ಮಕ್ಕಳೆಲ್ಲ ಇದ್ದಾರೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಅಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ತುಂಬ ಹೊತ್ತು ಕೂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ತೊಗೊಂಡ್ಬಿಟ್ಟು ಎಂಜಾಯ್ ಮಾಡಿದ್ವಿ. ನಮ್ಮ ಮನೆಯವರೊಬ್ಬರು ಮಿಸ್ ಆಗ್ತಾರೆ ಯಾವಾಗಲೂ. ನಮಗೆ ಫಸ್ಟೆಲ್ಲ ಹಾಗೆ ಅನ್ನಿಸ್ತಾನೆ ಇರಲಿಲ್ಲ, ಯಾಕಂದರೆ ನಾವು ಯಾವಾಗಲೂ ರಜೆ ಬರಬೇಕಾದ್ರೆ 1.5 ತಿಂಗಳು 2 ತಿಂಗಳೆಲ್ಲ ರಜೆ ಬರ್ತಿದ್ವಿ. ಎಲ್ಲರ ಮನೆಯೆಲ್ಲ ಓಡಾಡಿಕೊಂಡು ಹೊರಗಡೆ ಎಲ್ಲ ಹೋಗಬೇಕಾದ್ರೆ ಯಾವಾಗಲೂ ಜೊತೇಲಿ ಹೋಗ್ತಾ ಇದ್ವಿ. ಇವಾಗ ಏನಾಗಿದೆ ಅಂತಂದರೆ ಅವ್ರಿಗೆ ಸಿಗದೆ 1 ಡೇ ರಜದಲ್ಲಿ ಪಾಪ ಅವರಿಗೆ ಯಾವುದಾದ್ರೂ ಮದುವೆಗಳು ಇಂಪಾರ್ಟೆಂಟ್ ಫಂಕ್ಷನ್ಗಳಿದ್ದರೆ ಮಾತ್ರ ಅಟೆಂಡ್ ಮಾಡೋಕ್ಕಾಗೋದು. ರಜೆನೇ ಬರೋಕ್ಕಾಗಲ್ಲ ಅವರಿಗೆ, ಏನು ಮಾಡೋಕ್ಕಾಗಲ್ಲ. ಯೂನಿಫಾರ್ಮ್ ಡ್ಯೂಟಿ, ಪೊಲೀಸ್ ಡ್ಯೂಟಿ ಅಂದರೆ ಮಾಡಲೇಬೇಕು, ಅದೇ ಸಿಕ್ಕಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ನಮಗೆ ಫಸ್ಟೇ ಆರ್ಮಿಲಿದ್ದಾಗಲೇ ತುಂಬಾ ಇಷ್ಟ ಆಗ್ತಿತ್ತು ಇಲ್ಲಿ ಇರೋಕ್ಕಿಂತ ಅಂತಲೇ ಅನಿಸ್ಬಿಡುತ್ತೆ. ಅದಲ್ಲದೆ ಮಕ್ಕಳಿಗೆ ಪಾರ್ಕ್ ಕೂಡ ಇರೋದ್ರಿಂದ ಪಾರ್ಕಲ್ಲಿ ಆಟ ಕೂಡ ಆಡ್ತಾಯಿದ್ರು. ಆದರೆ ಸ್ವಲ್ಪ ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು ಮಳೆ ಬಂದಿರೋದ್ರಿಂದ. ನಾವೊಂದು ಸ್ವಲ್ಪ ಹೊತ್ತು ಕೂಡ ಅಲ್ಲೇ ನಾವೇ ನಿಂತ್ಕೊಂಡು ಆಟ ಆಡಿಸ್ಕೊಂಡು ಬಿದ್ದುಬಿಡ್ತಾರೆ ಅಂತ ಕರ್ಕೊಂಬಂದ್ವಿ. ನಮ್ಮ ಚೋಟು ಎಷ್ಟು ಚೆನ್ನಾಗಿ ಜಂಪೆಲ್ಲ ಮಾಡ್ತಾಳೆ ಗೊತ್ತಾ. ಇವಾಗ ತುಂಬ ಚೆನ್ನಾಗಿ ಆಟ ಆಡ್ತಾಳೆ, ಯಾಕಂದರೆ ಅವಳಿಗೆ ಸ್ಕೂಲಲ್ಲಿ ಇವಾಗ ಅವ್ರ ಸ್ಕೂಲಲ್ಲಿ ಒಂದು ಸ್ವಲ್ಪ ಎಲ್ಲ ಆಟ ಆಡಿ ಮಕ್ಕಳ ಜೊತೆ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಪಾಪು ಕೂಡ ಅಷ್ಟೇ ಆಟ ಆಡ್ತಾ ಇದ್ದ. ಅಮ್ಮು ಮತ್ತು ಮುದಮ್ಮ ಅಲ್ಲಿ ಏನಂದರೆ ಇದಕ್ಕೆ ಹೋಗಿದ್ರು, ಸ್ಲೈಡಿಂಗಿಗೆ ಹೋಗಿದ್ರು. ಇವರಿಬ್ಬರು ಈ ಕಡೆ ಆಟ ಆಡ್ಕೊತಾಯಿದ್ರು. ನಾನು ಎಲ್ಲ ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊತಾ ಇದ್ದೆ. ಈ ಥರ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ನಾನು ಇವಾಗ ರಜದಲ್ಲಿ ತುಂಬ ಹಿಂಸೆ ಕೊಟ್ಟಾಗ ಹಾಗೆ ಮಾಡಿಬಿಡ್ತೀನಿ. ಒಂದು ಸ್ವಲ್ಪ ಪಾರ್ಕಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡ್ರೆ ಅವ್ರು ಚೆನ್ನಾಗಿ ಆಟ ಆಡ್ಕೊತಾರೆ. ಒಂದು 2 ಅವರ್ಸ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಚೆನ್ನಾಗಿ ಆಟ ಆಡಿಕೊಂಡು ಕರ್ಕೊಂಬಂದುಬಿಡ್ತೀನಿ ಮನೆಗೆ. ನಾವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಬಂದ್ವಿ ವಾಪಸ್ಸು. ನೋಡ್ತಾ ಇರ್ಬೋದು ಇವಾಗಂತೂ ಎಷ್ಟು ಜನ ಕ್ಯೂ ಇದ್ದಾರೆ ಅಂತ. ಎಷ್ಟು ಕ್ಯೂ ಇದೆ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಜನ ಫುಲ್ಲು ದೂರವರೆಗೂ ಕೂಡ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಬಿಟ್ಟು, ನಮ್ಮದು ಇದು ಕಾಲೇಜು, ಒಳ್ಳೆ ಮೆಮೊರೀಸ್ ಇದೆ ಇಲ್ಲಿ. ನಾನು ಅದನ್ನೇ ಕೂಡ ರೆಕಾರ್ಡ್ ಮಾಡ್ಕೊತಾ ಇದ್ದೆ. ನಿಮ್ಮ ಕಾಲೇಜ್ ರೆಕಾರ್ಡ್ ಮಾಡ್ಕೊತಿದ್ಯಾ ಅಂತ ನನ್ನ ತಂಗಿ ರೇಗಿಸ್ತಾ ಇದ್ಲು. ನಮ್ಮದು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜು ಕುಶಾಲನಗರಲ್ಲಿರೋದು. ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಆ ಟೈಮ್ಗಳೆಲ್ಲ ಇವಾಗ
ಸಿಗೋದೇ ಇಲ್ಲ ಹೇಳಬೇಕು ಅಂತ ಅಂದರೆ. ಎಷ್ಟು ಸ್ಕೂಲ್ ಲೈಫ್ ಆಗಿರ್ಬೋದು, ಕಾಲೇಜ್ ಲೈಫ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಮೆಮೊರಬಲ್ ಆಗಿರುತ್ತೆ ಅಲ್ವಾ. ಮನೆಯಲ್ಲೇ ನಾನ್ ವೆಜ್ ಮಾಡಿರೋದ್ರಿಂದ ನಮಗೆ ನಾನ್ ವೆಜ್ ಅಷ್ಟು ಬೇಡ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಐಸ್ ಕ್ರೀಮ್ ಆಗಿರ್ಬೋದು, ಏನಾದರೂ ಮಕ್ಕಳು ಪಿಜ್ಜಾ ಎಲ್ಲ ತಿನ್ಕೊತಾರೆ ಅಂದ್ಬಿಟ್ಟು ನಾವು ಒಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು, ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಅಲ್ಲಿಗೆ ಬಂದ್ವಿ. ಬರ್ಗರ್ ಪ್ರತಿಯೊಂದು ಮಕ್ಕಳಿಗೆ ಏನೆಲ್ಲ ಬೇಕು ತೊಗೊಂಬಿಟ್ಟು, ಮಕ್ಕಳಿಗೆ ಅಂತಲ್ಲ ನಾವು ಕೂಡ ಏನೆಲ್ಲ ತಿನ್ನಬೇಕು ತೊಗೊಂಬಿಟ್ಟು ಫುಲ್ ದಿನಾನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಾವು ಮನೆಗೆ ಹೋಗಿದ್ದು ರಾತ್ರಿನೇ ಆಗಿತ್ತು, 9 o'clock. ನಮ್ಮೂರಿಂದ ಕುಶಾಲನಗರ ಒಂದು 35 to 40 minutes ಆಗುತ್ತೆ. ನಮ್ಮ ಪಾಪು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಆದರೆ ನಾವು ಹೇಳಿದಾಗ ಮಾಡ್ತಾ ಇರಲ್ಲ. ಆದರೆ ಇಲ್ಲಿ ನಾನು ಕೇಳಿದೆ, ನೀನು ಮಾಡ್ತೀಯಲ್ಲ ಒಂದು ಸ್ಟೆಪ್ಪು ಅದನ್ನು ಮಾಡು, ಚೆನ್ನಾಗಿ ಮಾಡ್ತೀಯ ಅಂತ. ಆದರೆ ಮಾಡಲ್ಲ ಅಂತಾನೆ. ಆದರೆ ಒಂದು ಸರಿ ಮಾಡಿ ತೋರಿಸ್ತಾ, ಅದನ್ನು ಕೂಡ ನಾನು ರೆಕಾರ್ಡ್ ಮಾಡಿಕೊಂಡೆ. ಅದನ್ನು ನನ್ನ ಜೊತೆ ಯಾವಾಗ ಬರಬೇಕಾದ್ರೂ ನನ್ನ ತಂಗಿಯವ್ರು ಏನಾದರೂ ಇದ್ದರೆ ನಮ್ಮ ಹತ್ರ ಬರೋದೇ ಇಲ್ಲ ಅವನು. ಯಾವಾಗಲೂ ನನ್ನ ತಂಗಿಯವ್ರ ಜೊತೆನೇ ಇರೋಕ್ಕೆ ಇಷ್ಟಪಡ್ತಾನೆ. ಯಾವಾಗಲೂ ಚಿಕ್ಕ ಅಂತ ಅವ್ರ ಹಿಂದಿಂದನೇ ಸುತ್ತುತ್ತಾ ಇರ್ತಾನೆ. ತುಂಬ ದಿನ ಆದಮೇಲೆ ನಾವು ಒಂದು ಈ ಥರ ಫ್ಯಾಮಿಲಿ ಔಟಿಂಗ್ ಅಂತ ಹೋಗಿದ್ದಿದ್ದು. ತುಂಬಾ ಎಂಜಾಯ್ ಮಾಡಿದ್ವಿ. ಪಾಪು ಮಲ್ಕೊಂಡ್ಬಿಟ್ಟಿದ್ದ, ಅದಕ್ಕೆ ನನ್ನ ತಂಗಿ ಒಂದು ಸ್ವಲ್ಪ ಅವನಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ಲು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ.